ಎನ್‌ಸಿಸಿ ಹೋಗಿದ್ದು ಸರ್ಕಾರಿ ಶಾಲೆಗೆ ಜೀವ ತುಂಬಿದ ಎಂ.ಬಿ. ಪಾಟೀಲ್ ಸರ್. ನಮಗೆ ಓದಲು ಕಷ್ಟವಾಗುತ್ತಿತ್ತು, ಏಕೆಂದರೆ ಮಳೆ ಬಂದಾಗ ಶಾಲಾ ಕೊಠಡಿಗಳು ಸೋರುತ್ತಿದ್ದವು. ಆ ಕಷ್ಟವನ್ನು ನಿವಾರಿಸಲು ಶ್ರೀಯುತ ಎಂ.ಬಿ. ಪಾಟೀಲ್ ಸರ್ ಅವರು ಐದು ಕೊಠಡಿಗಳನ್ನು 60 ಲಕ್ಷ ರೂಪಾಯಿಗೆ ಅನುದಾನವನ್ನಾಗಿ ನೀಡಿದ್ದಾರೆ. ಮತ್ತು ಸೇಗುಣಶಿಯಿಂದ ಮದಗೊಣಕಿವರೆಗೆ ರಸ್ತೆ ತುಂಬಾ ಹಾಳಾಗಿತ್ತು. ಆ ರಸ್ತೆಗೆ 4 ಕೋಟಿ ದುಡ್ಡನ್ನು ಅನುದಾನವನ್ನಾಗಿ ನೀಡಿದ್ದಾರೆ. ಮತ್ತು ರೈತರಿಗೆ ಬೆಳೆ ಬೆಳೆಯಲು ತುಂಬಾ ಕಷ್ಟವಾಗುತ್ತಿತ್ತು. ನೀರಿನ ಸಮಸ್ಯೆ ಬಹಳ ಇತ್ತು. ಆ ಸಮಸ್ಯೆಯನ್ನು ಪರಿಹರಿಸಲು ಶ್ರೀಯುತ ಎಂ.ಬಿ. ಪಾಟೀಲ್ ಸರ್ ಅವರು ನೀರಾವರಿ ಸೌಲಭ್ಯವನ್ನು ಕೂಡ ಮಾಡಿದ್ದಾರೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ಅನ್ನು ಕೂಡ ನೀಡಿದ್ದಾರೆ. ಇಂತಹ ನಾಯಕರನ್ನು ಪಡೆದ ನಾವು ಒಳ್ಳೆಯ ಜನರು ಎಂದು ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್.